ಎಲ್ರಿಗೂ ನಮಸ್ಕಾರ. ಇದು ಲವ್ ಮಾಕ್ಟೇಲ್ 3 ಸಿನಿಮಾ ರಿಲೀಸ್ ಆದಮೇಲೆ ಡೆವಲಪ್ಮೆಂಟ್ ಆಗಿರೋ ಘಟನೆಗಳ ಬಗ್ಗೆ ಮಾತಾಡೋಕ್ಕೆ ನಾನು ಮತ್ತು ರಾಘವೇಂದ್ರ ನಾಯಕ್ ಅವರು ಬಂದಿದ್ದೀವಿ. ಇವತ್ತು ಬೆಳಿಗ್ಗೆ ಮಾಡಿದಂಥ ಕೆಲವು ಅಲಿಗೇಷನ್ಸ್ಗಳಿಗೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ನಮ್ಮ ಕಡೆಯಿಂದ ಏನು ಎಲ್ಲ ನಡೆದಿದೆ ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರ ಕೊಡೋಕ್ಕೆ ಬಂದಿದ್ದೀನಿ. 2023 ಆಗಸ್ಟ್ 31ನೇ ತಾರೀಕು ನಾವು 11 ಗಂಟೆಗೆ ಅವರು ಅಪಾರ್ಟ್ಮೆಂಟ್ಗೆ ಕತೆ ಹೇಳೋಕ್ಕೆ ಹೋಗಿದ್ವಿ. ಅವರ ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗ್ಬೇಕಪ್ಪ ಅಂತಂದರೆ ಒಂದು ಚೆಕಿಂಗ್ ಇರುತ್ತೆ ಅವ್ರದ್ದು ಅಪಾರ್ಟ್ಮೆಂಟ್ ಒಳಗಡೆಗೆ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಆ ಸೆಕ್ಯೂರಿಟಿ ಚೆಕ್ಕಲ್ಲಿ ಟೈಮು ಮತ್ತು ಯಾರ್ಯಾರು ಹೋಗಿದ್ದೀವಿ ಅನ್ನೋದು ಡೀಟೇಲ್ ಇರುತ್ತೆ, ಕಾರ್ ನಂಬರು ಇರುತ್ತೆ. ಅದನ್ನು ಮುಗಿಸ್ಕೊಂಡು ವಾಪಸ್ಸು ಎಷ್ಟು ಗಂಟೆಗೆ ಬಂದ್ವಿ ಅನ್ನೋದನ್ನು ಅದು ರೆಕಾರ್ಡ್ ಆಗಿರುತ್ತೆ. ನಾವು 2 ನಿಮಿಷ ಕತೆ ಹೇಳಿದ್ದೀವ, ಅವರಿಗೆ 2 ಅವರ್ ಕತೆ ಹೇಳಿದ್ದೀವ ಅನ್ನೋದು ಸಾಕ್ಷಿ ಸಮೇತ ಅವರ ಏನು ಸೆಕ್ಯೂರಿಟಿ ಚೆಕ್ಕಲ್ಲಿರುತ್ತೆ. ಮತ್ತು ಸಾಧ್ಯ ಆದರೆ ಅವರ ತುಂಬ ದೊಡ್ಡ ಅಪಾರ್ಟ್ಮೆಂಟ್ ಅದು. ಆ ಅಪಾರ್ಟ್ಮೆಂಟಲ್ಲಿ CCTVಗಳು ಸಾಕಷ್ಟು ಇರ್ತವೆ. ಆ ಸಾಕಷ್ಟು CCTVಯಲ್ಲೂ ನಾವು ಅವ್ರಿಗೆ ಎಷ್ಟೊತ್ತು ಕತೆ ಹೇಳಿದ್ದೀವಿ ಮತ್ತು ಅವ್ರ ಜೊತೆಗೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅನ್ನೋದು ರೆಕಾರ್ಡ್ ಆಗಿರುತ್ತೆ. ಅದು ನಾವು ಮುಂದೆ ಯಾವುದೇ ಸಂದರ್ಭದಲ್ಲಿ ಅದನ್ನು ಬಳಸ್ಕೊಂಡು ಹೋಗ್ಬೋದು. ನಾವು ಅವರಿಗೆ ರಾಘವೇಂದ್ರ ನಾಯಕ್ ಅವರು ಕಥೆಯನ್ನು ನನಗೆ 2022 ಟೈಮಲ್ಲಿ ನನಗೆ ಅವರು ಒಂದು ಲೈನ್ ಹೇಳಿದ್ರು. ಆ ಲೈನು ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಾನು ಡೈರೆಕ್ಟ್ ಮಾಡಿ ಸುಮಾರು ವರ್ಷ ಆಗಿತ್ತು. ನಾನು ಡೈರೆಕ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಕತೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಅವ್ರ ಕಥೆನ ಸೆಲೆಕ್ಟ್ ಮಾಡಿಕೊಂಡೆ. ಆ ಕತೆ ನಾವು ಸುಮಾರು ಒಂದು 5-6 ತಿಂಗಳು ವರ್ಕ್ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ವಿ. ಸ್ಕ್ರೀನ್ ಪ್ಲೇ ಆದಮೇಲೆ ನಾವು ಡಾರ್ಲಿಂಗ್ ಕೃಷ್ಣ ಅವರಿಗೆ ನಾವು ಆ ಕಥೆನ ಹೇಳಿದ್ವಿ. ಅದಲ್ಲದೆ ಆ ಕಥೆನ ನಾವು ಸುಮಾರು 5-6 ತಿಂಗಳು ವರ್ಕ್ ಮಾಡೋ ಟೈಮಲ್ಲಿ ಸುಮಾರು ಒಂದು 5-6 ಜನ ರೈಟರ್ಸ್ಗಳಿಗೆ ಹೇಳಿದ್ವಿ. ಅದರಲ್ಲಿ ಮೇನು ಆಕಾಶ್ ಶ್ರೀವಾತ್ಸವ್ ಡೈರೆಕ್ಟರ್ ಒಬ್ರು ಇದ್ದಾರೆ. ಅದ್ರ ಜೊತೆಗೆ ತಮಿಳ್ ಕೆಲವು ರೈಟರ್ಸ್ ಇದ್ದಾರೆ, ಆಮೇಲೆ ಮತ್ತೆ ಕನ್ನಡದಲ್ಲೂ ಕೆಲವು ರೈಟರ್ಸ್ ಇದ್ದಾರೆ. ಅವ್ರ ಸಮ್ಮುಖದಲ್ಲಿ 2-3 ರೀಡಿಂಗು ಆಗಿದೆ ಈ ಕಥೆದು. ಅವ್ರಿಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಹತ್ರ ಹೋಗಿ ನಾವು ಡಿಟೇಲ್ ಆಗಿ ಕತೆ ಹೇಳಿದ್ವಿ. ಆ ಕತೆ ಬಗ್ಗೆ ರಾಘವೇಂದ್ರ ನಾಯಕ್ ಅವರು ಡಿಟೇಲ್ ಆಗಿ ಹೇಳ್ತಾರೆ ನಿಮಗೆ ಏನಾಯ್ತು ಅಂತ. ಅವರ ಅವ್ರ ಮುಂದಿನ ಪ್ರಶ್ನೆ ಅವ್ರು ಏನು ಹೇಳಿದ್ದೇನು ಅಂತಂದ್ರೆ, ಸಿನಿಮಾ ಮುಗಿದು ನೋಡ್ಕೊಂಡು ಬಂದು ನಾನು ಕಾಲ್ ಮಾಡಿದೆ 1 ಗಂಟೆಗೆ ಅಂತ ಅವ್ರು ಹೇಳಿದ್ರು. ನಾನು 12:53ಕ್ಕೆ ನಾನು ಅವರಿಗೆ ಓರಿಯನ್ ಮಾಲಲ್ಲಿ ನಾನು 10 ಗಂಟೆ ಶೋಗೆ ನಾನು ಅವ್ರದ್ದು ಬುಧವಾರ ಸಿನಿಮಾ ನೋಡಿದೆ. ಬುಧವಾರ ಸಿನಿಮಾ 10 ಗಂಟೆಗೆ ಶೋ ನೋಡಿ ಪೇಯ್ಡ್ ಪ್ರೀಮಿಯರಲ್ಲಿ ಸಿನಿಮಾನ ನೋಡಿ ನಾನು ಅವರಿಗೆ 10:53ಕ್ಕೆ ನಾವು ಮಾಡಿರುವ ಕತೆನ ಅವರು ಬಳಸ್ಕೊಂಡಿದಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಮೆಸೇಜ್ ಹಾಕಿದೆ. ನಾನು ಫೋನ್ ಮಾಡಿಲ್ಲ. ಅದು ರೆಕಾರ್ಡ್ ಸಮೇತ ಅವ್ರ ಮೊಬೈಲಲ್ಲೂ ಇರುತ್ತೆ, ನನ್ನ ಮೊಬೈಲ್ ಇರುತ್ತೆ, ಅದು ಸಾಕ್ಷಿ ಸಮೇತ ನಾವು ಕೊಡ್ತೀವಿ. ನಾನು 12:53ಕ್ಕೆ ನಾನು ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದೆ. ವಾಯ್ಸ್ ಮೆಸೇಜ್ ಹಾಕಿದ್ದ ತಕ್ಷಣನೇ ನನಗೆ ಕಾಲ್ ಮಾಡಿದ್ರು. ಅವರು ತಕ್ಷಣನೇ ಕಾಲ್ ಮಾಡಿದ್ರು. ನಾನು ಅದರಲ್ಲಿ ಹೇಳಿದ್ದೆ ವಾಯ್ಸ್ ಮೆಸೇಜಲ್ಲಿ, ನಿಮ್ಮ ಸಿನಿಮಾ ನಾನು ನೋಡಿದೆ, ಸಿನಿಮಾ ಚೆನ್ನಾಗಿದೆ, ನಿಮಗೆ ಒಳ್ಳೇದಾಗಲಿ. ಆದರೆ ನಾವು 2023ಯಲ್ಲಿ ಬಂದು ನಿಮಗೊಂದು ಕತೆ ಹೇಳಿದ್ದೀವಿ. ಆ ಕಥೆಯ ಕೋರ್ ಪಾಯಿಂಟು ಅಂದರೆ ಆತ್ಮ ಅನ್ನೋದು ಏನಿರುತ್ತೆ ಅದನ್ನು ಬಳಸ್ಕೊಂಡು ನೀವು ಸಿನಿಮಾನ ಮಾಡಿದ್ದೀರಾ. ಸೆಕೆಂಡ್ ಹಾಫು ಇಂಟ್ರೋ ಬ್ಲಾಕ್ ಇಂದ ಹಿಡಿದು ಸಿನಿಮಾ ಕ್ಲೈಮ್ಯಾಕ್ಸ್ ಆಗೋವರೆಗೂ ನಾವೇನು ನಿಮ್ಮ ಕತೆ ಹೇಳಿದ್ದೀವಿ ಆ ಕಥೆಯನ್ನು ಸಂಪೂರ್ಣ ನೀವು ಇದರಲ್ಲಿ ಬಳಸ್ಕೊಂಡಿದ್ದೀರಾ. ಕೋರ್ ಪಾಯಿಂಟು ಸೀನ್ಸ್ ಅಂತ ಹೇಳ್ತಾ ಇಲ್ಲ, ಅದರ ಆತ್ಮನ ನೀವು ಬಳಸ್ಕೊಂಡಿದ್ದೀರಾ ಅಂತ ನಾನು ಅವ್ರಿಗೆ ಅಲಿಗೇಷನ್ ಮಾಡಿದೆ. ನಾನು ಕೇಳಿದ್ದೆ ನೆನಪಿಲ್ಲಲ್ಲ ಅಂತ 1-2 ಸತಿ ಹೇಳಿದ್ರು. ನಾನು ಡೇಟ್ ಸಮೇತ ಹೇಳಿದಾಗ ಹೌದೌದು ಬಂದಿದ್ರೆ ಅದು ಯಾವುದೋ ಒಂದು ಕತೆ ಹೇಳಿದ್ರಿ, ನಾವು ಅದನ್ನು ಬಳಸ್ಕೊಂಡಿಲ್ಲ ಅಂತ ಅವರು ಹೇಳಿದರು. ಅಷ್ಟಕ್ಕೆ ಅದು ಕಾಲ್ ಮುಗೀತು. ನೆಕ್ಸ್ಟ್ ಡೇ ಇತ್ತು, ನಾನು ಪ್ರೂಫ್ ಸಮೇತ ನಾನು ಅವ್ರಿಗೆ ಕಳಿಸ್ದೆ. 2023 ಡಿಸೆಂಬರಲ್ಲಿ ನಾವು ಡೈಲಾಗ್ ರೈಟರ್ ರಘು ನಿಡುವಳ್ಳಿ ಅವರಿಗೆ ನಾವು ಮೇಲ್ ಮುಖಾಂತರ ಅವರಿಗೆ ನಾವು ಇಡೀ ಸ್ಕ್ರಿಪ್ಟನ್ನು ನಾವು ಅವ್ರಿಗೆ ಕಳಿಸಿದ್ವಿ. ಆ ಮೇಲ್ ಡೀಟೇಲು ನಾನು ಅವ್ರಿಗೆ ಕಳಿಸ್ದೆ. ಮೇಲಲ್ಲಿ ಇವರು ನನಗೆ ಕಳಿಸಿರೋ ಡೀಟೇಲ್ ಕಳಿಸಿದ್ರು, ಸಿನಾಪ್ಸಸ್ ಜೊತೆಗೆ ಅದರದ್ದು ಕತೆ ಜೊತೆಗೆ. ಮತ್ತು ಆ ಕತೆಗೆ ನಮಗೆ ಇನ್ಸ್ಪೈರ್ ಆಗಿರುವಂಥ ಒಂದು ಇನ್ಸಿಡೆಂಟ್ ಸಮೇತ ಇವರು ನನಗೆ ಸಿನಾಪ್ಸಸ್ಸು ಮತ್ತು
ಮೇಲ್ ಕಳಿಸಿರುವಂಥ ಡೀಟೇಲು ಕಳಿಸಿದ್ರು. ನಾನು ಅವ್ರಿಗೆ ಫಾರ್ವರ್ಡ್ ಮಾಡಿ ವಾಯ್ಸ್ ಮೆಸೇಜ್ ಹಾಕಿದೆ. ಮತ್ತೆ ತಿರ್ಗಾ ಅವರು ಕಾಲ್ ಮಾಡಿದ್ರು. ಇಲ್ಲ ನಾನು ಬಳಸ್ಕೊಂಡೇ ಇಲ್ಲ ಅಂತ. ನಾನು ಹೇಳಿದೆ, ನೋಡು ಡಾರ್ಲಿಂಗ್ ಕೃಷ್ಣ ಅವರೇ, ನಾನು ನೀವು 2013ರಿಂದ ನಾವು ಪರಿಚಯ, ತುಂಬ ಒಂದು ದೊಡ್ಡ ಲಾಂಗ್ ರಿಲೇಷನ್ಶಿಪ್ ಇದೆ. ನಿಮ್ಮ ಮನಸ್ಸಾಕ್ಷಿ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ ಅಂತಂದೆ. ಇಲ್ಲ, ನನ್ನ ಮಗಳು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಹೆಂಡತಿ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ದೇವರನ್ನ ತುಂಬ ನಂಬ್ತೀರಾ, ನೀವು ದೇವರನ್ನ ನಂಬೋದಾದ್ರೆ ನನ್ನ ಹೆಂಡತಿ ಮತ್ತು ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಕಥೆನ ನಾನು ಬಳಸ್ಕೊಂಡಿಲ್ಲ ಅಂತಂದ್ರು. ಆಯಿತು, ನಿಮ್ಮ ಆತ್ಮಸಾಕ್ಷಿಗೆ ಈ ವಿಷಯನ ಇದನ್ನ ಬಿಟ್ಬಿಡ್ತೀನಿ ಅಂತ ನಾನು ಶುಕ್ರವಾರ ನಾನು ಈ ವಿಷಯನ ಬಿಟ್ಟೆ. ನಾನು ಅಲ್ಲಿಗೆ ಆಯ್ತು, ಸರಿ, ನಿಮ್ಮ ಆತ್ಮಸಾಕ್ಷಿನೇ ಒಪ್ಕೊಳ್ಳಲ್ಲ ಅಂತಂದ್ಮೇಲೆ ಸರಿ, ಇದಕ್ಕೆ ಮೇಲೆ ನಿಮ್ಮ ಜೊತೆಗೆ ವಾದ ಮಾಡಿ ಮತ್ತು ನಿಮಗೆ ಪದೇ ಪದೇ ಅದನ್ನು ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಅದನ್ನ ಬಿಟ್ಟೆ. ಅದಾದ್ಮೇಲೆ ನಂದು ಏನು ಅಂದ್ರೆ, ಇವ್ರ ಹತ್ರ ಕಥೆಯ ರೈಟ್ಸ್ ನನ್ನ ಹತ್ರ ಇದೆ. ಅಂದ್ರೆ ಅದಕ್ಕೆ ರೈಟಿಂಗ್ಗೆ ಮತ್ತು ಎಲ್ಲದಕ್ಕೂ ಇವ್ರಿಗೆ ರೆಮ್ಯುಂಡೇಷನ್ ನಾನು ಪೇ ಮಾಡಿದ್ದೀನಿ. ಜಿ ಸಿನಿಮಾಸ್ ಪರವಾಗಿ ಈ ಕಥೆನ ನಾನು ತಗೊಂಡಿದ್ದೀನಿ. ಆದ್ರಿಂದ ನಾನು ಇಷ್ಟನ್ನ ನಾನು ಮಾಡಿ ನಾನು ಮುಗಿಸಿದೆ. ಆಯ್ತು, ಸರಿ, ಡಾರ್ಲಿಂಗ್ ಕೃಷ್ಣ ಸುಮಾರು ವರ್ಷದಿಂದ ನನಗೆ ಪರಿಚಯ ಇರೋ ವ್ಯಕ್ತಿ ಮತ್ತು ನನ್ನ ಫ್ರೆಂಡು ಅಂತ ನಾನು ಅದನ್ನು ಬಿಟ್ಟು ಆದ್ಮೇಲೆ ಒಬ್ಬ ರೈಟರ್ ಆಗಿ ಅವರಿಗೆ ಒಂದು ತವಕ ಇರುತ್ತೆ. ಅದಾದ್ಮೇಲೆ ಏನು ನಡೀತು ಅನ್ನೋದನ್ನ ರಾಘವೇಂದ್ರ ನಾಯಕ್ ಅವರು ಹೇಳ್ತಾರೆ.